ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ. ಇಂದು ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರಿಂದ ಪ್ರತಿಭಟನೆ ಕೂಡ ನಡೆಯುತ್ತೆ. 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆಗೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. 26 ತಿಂಗಳ ಬದಲು 38 ತಿಂಗಳ ಹಿಂಬಾಕಿಗೆ ಪಟ್ಟು ಹಿಡಿಯಲಾಗಿದೆ. ಇವತ್ತು ಸಂಜೆ ಬಸ್ ಬಂದ್ ಭವಿಷ್ಯ ನಿರ್ಧಾರವಾಗಲಿದೆ. ಎಸ್ 2020-23 38 ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 38 ತಿಂಗಳ ವೇತನ ಅರಿಯರ್ಸ್ ಅನ್ನ ನೀಡಬೇಕು ಅನ್ನೋದು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಒಂದು. 26 ತಿಂಗಳ ವೇತನ 1271.92 ಕೋಟಿಯನ್ನ ನೀಡಲು ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದರೆ ನಮಗೆ 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು, ಅಂದ್ರೆ ಬರೋಬ್ಬರಿ 1740 ಕೋಟಿ ಬಿಡುಗಡೆ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಆಗ್ರಹ ಆಗಿದೆ. 2020-23 38 ತಿಂಗಳ ಅರಿಯರ್ಸ್ ಅನ್ನ ಕೊಟ್ಟಿಲ್ಲ. ಸಂಪೂರ್ಣವಾಗಿ 38 ತಿಂಗಳ ವೇತನ ಅರಿಯರ್ಸ್ ಅನ್ನ ನೀಡಲೇಬೇಕು. ಆಗ ಮಾತ್ರ ನಾವು ನಮ್ಮ ಮುಷ್ಕರದಿಂದ ಪ್ರತಿಭಟನೆಯಿಂದ ಹಿಂದೆ ಸರಿತೀವಿ ಅನ್ನೋದು ಸಾರಿಗೆ ನೌಕರರ ಆಗ್ರಹ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ಪ್ರತಿಭಟನೆ ಇದೆ. ಸರ್ಕಾರ ಮತ್ತೊಂದು ಕಡೆ 26 ತಿಂಗಳ ಹಿಂಬಾಕಿಯನ್ನ ನೀಡಲು ಒಪ್ಕೊಂಡಿದೆ. ಯಾವ ರೀತಿಯಾಗಿ ಮನವೊಲಿಸುವಲ್ಲಿ ಸರ್ಕಾರ ಸಫಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇನ್ನು ಅಂದಿನ ಬಿಜೆಪಿ ಸರ್ಕಾರ ವೇತನ ಹೆಚ್ಚಳ ಮಾಡಲಿಲ್ಲ. ಇದು ಸಾರಿಗೆ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬೇಡಿಕೆ. 2023 ಮಾರ್ಚ್ನಲ್ಲಿ 15% ವೇತನವನ್ನ ಹೆಚ್ಚಳ ಮಾಡಿ ಆದೇಶವನ್ನ ಕೊಡಲಾಗಿತ್ತು. 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಈಗ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. 2025 ಏಪ್ರಿಲ್ನಿಂದ ವೇತನ ಹೆಚ್ಚಳಕ್ಕೆ ಸರ್ಕಾರ ತೀರ್ಮಾನ. 38 ತಿಂಗಳ ಬದಲು 26 ತಿಂಗಳ ಹಿಂಬಾಕಿಯನ್ನ ನೀಡಲು ನಿರ್ಧಾರ ಮಾಡಿದೆ ಸರ್ಕಾರ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಸಾರಿಗೆ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರದಿಂದ ಪ್ರತಿಭಟನೆ ಕೈಬಿಡದಂತೆ ಸೂಚನೆಯನ್ನು ಸಹ ಕೊಡಲಾಗಿದೆ. ಸಾರಿಗೆ ಮುಖಂಡರಿಂದ ನೌಕರರಿಗೆ ಆಡಿಯೋ ಸಂದೇಶ ರವಾನೆಯಾಗಿದೆ. ಬೆಂಗಳೂರು ಚಲೋದಲ್ಲಿ ಭಾಗಿಯಾಗುವಂತೆ ನೌಕರರಿಗೆ ಕರೆಯನ್ನ ಕೊಡಲಾಗಿದೆ. ಹಾಗಿದ್ರೆ ಸಾರಿಗೆ ನೌಕರರಿಗೆ ಕೊಟ್ಟಿರುವಂತಹ ಆಡಿಯೋ ಸಂದೇಶದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. 19/2/2026 ಏನು ನಾವು ಕರೆ ಕೊಟ್ಟಿದ್ವಿ. ಸ್ವಾತಂತ್ರ್ಯ ಯೋಧರ ಪಾರ್ಕ್ನಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಸೇರಿ ನಾವು ನಮ್ಮ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಎನ್ನುವಂಥ ಕಾರಣದಿಂದ ನೀವು ನಿಮ್ಮ ಮನಸ್ಸುಗಳನ್ನು ದುರ್ಬಲ ಮಾಡೋದಾಗ್ಲಿ ಅಥವಾ ಹೊರಟಿದ್ದವರು ನೋಡೋಣ ಅಂತಕ್ಕಂಥ ಉದಾಸೀನದ ಮನೋಭಾವನೆ ಆಗಲಿ ನೀವು ಇಟ್ಕೋಬಾರ್ದು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ ನೀವೆಲ್ಲರೂ ಕೂಡ ಏನು ಸ್ವಾತಂತ್ರ್ಯ ಯೋಧರ ಪಾರ್ಕಿಗೆ 10:30 ಸಮಯಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. 19/2 ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ಫ್ರೀಡಂ ಪಾರ್ಕ್ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಒಂದು ಕಡೆ ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನ ಕೊಡೋದಕ್ಕೆ ಸಮ್ಮತಿಸಿದೆ, ಆದರೆ ಅದಕ್ಕೆ ಸಾರಿಗೆ ನೌಕರರು ಸುತಾರಾಮ್ ಒಪ್ತಾ ಇಲ್ಲ. ಮುಖಂಡರು ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಸರ್ಕಾರದ ಸೂಚನೆಗೆ ಮರಳಾಗಬೇಡಿ, ಹೋರಾಟದಿಂದ ಹಿಂದೆ ಸರಿಬೇಡಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅಲ್ಲಿ ಹೇಗಿದೆ ಹೋರಾಟದ ಸ್ವರೂಪ, ಏನ್ ನಿರ್ಧಾರ ಆಗಬಹುದು ಸಂಜೆ ಹೊತ್ತಿಗೆ? ಕಿರಣ್ ಸೂರ್ಯ. ಹೌದು ಮಧುಶ್ರೀ, ಈಗಾಗಲೇ ಕೂಡ 38 ತಿಂಗಳ ವೇತನ ಹಿಂಬಾಕಿ 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಒಂದು ಪಟ್ಟಿನೊಂದಿಗೆ ಸಾರಿಗೆ ನೌಕರರು ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ಬೆಳಗ್ಗಿನಿಂದ ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋಗೆ ಕರೆಯನ್ನು ಕೊಟ್ಟಿದ್ರು. ಎರಡನೇದು ಈಗಾಗಲೇ ಕೂಡ ರಾಜ್ಯ ಸರ್ಕಾರ 1271 ಕೋಟಿ ಅಂದರೆ 38 ತಿಂಗಳ ವೇತನ ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದರೆ ಸಾರಿಗೆ ನೌಕರರು ಹೇಳ್ತಾ ಇರುವಂಥದ್ದು 38 ತಿಂಗಳ
ವೇತನ ಹಿಂಬಾಕಿಯನ್ನು ಕೊಡಬೇಕು. 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಸಾರಿಗೆ ಮುಖಂಡರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸರ್ಕಾರ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಆದರೂ ತಾವೀಗ ಪ್ರತಿಭಟನೆಯನ್ನು ಮುಂದುವರಿಸಿದ್ದೀರಾ? ಸರ್, ಅದು ಈಗೇನು 26 ತಿಂಗಳದ ಅರಿಯರ್ಸ್ ಕೊಡೋಕೆ ಸರ್ಕಾರ ಆದೇಶ ಹೊರಡಿಸೈತಲ್ರಿ, ಅದು ಏಕಪಕ್ಷೀಯವಾದಂಥ ನಿರ್ಣಯ. ಅದು ನಮ್ಮ ಜಂಟಿ ಸಮಿತಿಯವ್ರನ್ನ ಕರ್ಕೊಂಡು ಮಾತಾಡಿಕೊಂಡು ಮಾಡುವಂಥ ಕೆಲಸ ಆಗಿತ್ತು. ಆದರೆ ಅವರು ಏಕಪಕ್ಷೀಯವಾಗಿ ಮಾಡಿದ್ದನ್ನು ನಾವು ಜಂಟಿ ಸಮಿತಿಯವರು ಅದನ್ನು ಒಪ್ಕೊಳ್ಳೋದಿಲ್ಲ. ನಮಗೆ 38 ತಿಂಗಳದ ಅರಿಯರ್ಸ್ ಬರಬೇಕು. ಈ 38 ತಿಂಗಳ ಅರಿಯರ್ಸ್ನ ನಾವು ಸುಮ್ಮನೆ ಬೇಕಾಬಿಟ್ಟು ಕೇಳಕತ್ತಿಲ್ಲ. ನಮ್ಮ ಕಾರ್ಮಿಕರು 38 ತಿಂಗಳ ದುಡಿದಿರುವಂಥ ದುಡ್ಡದು, ಅದು ಶ್ರಮದ ಪ್ರತಿಫಲ. ಆ ಶ್ರಮದ ಪ್ರತಿಫಲವನ್ನು ಮ್ಯಾನೇಜ್ಮೆಂಟು ಮತ್ತು ಸರ್ಕಾರ ಕೊಡಲೇಬೇಕು ಅನ್ನೋವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಆಮೇಲೆ 1/1/24ಕ್ಕೆ ನಮ್ಮದು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅದನ್ನು ಕೂಡ ಈಗ 2 ವರ್ಷದ ತನಕ ಮುಂದೂಡ್ಕೊಂಡ್ಬಂದಾರ. ಇದಕ್ಕೂ ಕೂಡ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಕಾರಣೀಕರ್ತರಲ್ಲ ಹೊರತು ಯಾವುದೇ ಸಂಘಟನೆ ಮುಖಂಡರು ಅಥವಾ ಕಾರ್ಮಿಕರು ಅಲ್ವೇ ಅಲ್ಲ. ಆಮೇಲೆ 1/1/20ಕ್ಕೆ ಅಗ್ರಿಮೆಂಟ್ ಮಾಡುವಂಥದ್ದನ್ನೇ ವಿಳಂಬವಾಗಿ ಅಗ್ರಿಮೆಂಟ್ ಮಾಡಿದರು. 38 ತಿಂಗಳ ವಿಳಂಬವಾಗಿ ಅಗ್ರಿಮೆಂಟ್ ಮಾಡಿದರು. ಆ್ಯಕ್ಚುಲ್ ಅವರು ಸರಿಯಾದ ಸಮಯಕ್ಕೆ ಅಗ್ರಿಮೆಂಟ್ ಮಾಡಿದರೆ ನಾವು ಇವತ್ತು ಫ್ರೀಡಮ್ ಪಾರ್ಕ್ನಾಗ 10 ಸಲ ಸ್ಟ್ರೈಕ್ ಮಾಡುವಂಥದ್ದಾಗಿರ್ಬೋದು, ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದಾಗಿರ್ಬೋದು, ಬರ್ತಿರಲೇ ಇಲ್ಲ. ಮತ್ತೊಬ್ಬರು ಮುಖಂಡರು ಕೂಡ ಇರುವಂಥದ್ದು ಸರ್, ಈಗ ಇವತ್ತು ಸಂಜೆ 4 ಗಂಟೆ ಒಳಗಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಷ್ಕರಕ್ಕೆ ಮುಂದಾಗ್ತೀವಿ, ನಾಳೆ ಬೆಳಗ್ಗೆಯಿಂದ ಬಸ್ಗಳು ಇರೋದಿಲ್ಲ ಅನ್ನೋಂಥ ಒಂದು ಎಚ್ಚರಿಕೆ ಕೊಟ್ಟಿದ್ರಿ. ಈಗ 26 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆ ಮಾಡಿದೆ. ನಿಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಏನು 26 ತಿಂಗಳದ ಈಗಾಗಲೇ ವೇತನವನ್ನು, ಹಿಂಬಾಕಿ ವೇತನವನ್ನು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಸರ್ಕಾರ. ಆ ಆದೇಶವನ್ನು ಏಕಪಕ್ಷವಾಗಿ ಹೊರಡಿಸಿದ್ದಾರೆ. ನಮ್ಮ ಜಂಟಿ ಸಮಿತಿ ಜೊತೆ ಚರ್ಚಿಸಿ ಮಾತನಾಡಿ ಸಂಧಾನ ಮೂಲಕ ಯಾವುದೇ ಒಂದು ಅವರು ತೀರ್ಮಾನ ತಗೊಂಡಿಲ್ಲ. ಅವ್ರಿಗೆ ತಮಗೆ ಹೆಂಗೆ ಬೇಕೋ ಹಂಗೆ ಬೇಕಾಬಿಟ್ಟಿಯಾಗಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಇದನ್ನು ನಾವು ಒಪ್ಪುವುದಿಲ್ಲ, ಇದನ್ನು ತಿರಸ್ಕರಿಸ್ತೀವಿ. ಇನ್ನೂ ಕೂಡ ಅವ್ರಿಗೆ ಯಾವುದು ಎಷ್ಟು % ಕೊಡ್ತೀವಿ, ಯಾವಾಗಿಂದ ಕೊಡ್ತೀವಿ ಅಂತ ತಿಳಿಲ್ಲ. ಅದರಲ್ಲೂ ಕೂಡ ಹೊಸ ವೇತನ ಇಂದಿನ ಸರ್ಕಾರ ಹೇಳ್ತಾ ಇರುವಂಥದ್ದು, ಅಂದಿನ ಬಿಜೆಪಿ ಸರ್ಕಾರ ಕೊಡಬೇಕಾಗಿದ್ದಂತಹ 38 ತಿಂಗಳ ವೇತನ ಹಿಂಬಾಕಿಯಲ್ಲಿ ನಾವು 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಆ ಸರ್ಕಾರ ಅವತ್ತು ನಿಮಗೆ 15% ವೇತನ ಹೆಚ್ಚಳವನ್ನು ಮಾಡಿದ್ರು. ಆದರೆ ಬಜೆಟ್ನಲ್ಲಿ ಈ ವೇತನ ಹಿಂಬಾಕಿಗೆ ಯಾವುದೇ ಹಣವನ್ನು ಇಡದೆ ಚುನಾವಣೆಗೆ ಹೋದ್ರು. ಹಾಗಾಗಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಸರ್, ಇದು ಸರ್ಕಾರಗಳು, ಒಂದು ಸರ್ಕಾರ ಹೋಗ್ತೈತೆ ಮತ್ತೊಂದು ಸರ್ಕಾರ ಬರ್ತೈತಿ. ಆ ಸರ್ಕಾರ ಹೋದರೆ ಇವರು ಕುರ್ಚಿಗಳು ಮೊದಲೇ CMಗಳು ಬದಲಿ ಆಗ್ತಾರೆ ಹೊರತು ಮಂತ್ರಿಗಳು ಬದಲಿ ಆಗ್ತಾರೆ. ಆದರೆ ಅವರ ಕಾರ್ಯಕ್ರಮಗಳು ಯಾವುದು ಬದಲಿ ಆಗೋದಿಲ್ಲ. ಏನೇ ಇದ್ದರೂ ಕೂಡ ಇವ್ರಿಗೇನು ಬಜೆಟ್ನಲ್ಲಿ ತೆಗೆದಿಡ್ತಾರೆ, ಹಿಂದಿನ ಸರ್ಕಾರ ಬಜೆಟ್ನಲ್ಲಿ ತೆಗೆದಿಟ್ಟರು ಮತ್ತು ಮರನೇ ವರ್ಷ ಮಾಡ್ತಕ್ಕಂಥ ಬಜೆಟ್ನಲ್ಲಾದರೂ ಇಟ್ಟು ಅದನ್ನು ಮಾಡಬೇಕಾಗಿತ್ತು. ಇವತ್ತು ಏನೇ ಇದ್ದರೂ ಕೂಡ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಂಚ ಗ್ಯಾರಂಟಿಯನ್ನು ತೊಗೊಂಬಂತು. ಆ ಪಂಚ ಗ್ಯಾರಂಟಿಯಲ್ಲಿ ಅತ್ಯಂತ ಯಶಸ್ವಿ ಮಾಡಿದಂಥದ್ದು ಇವತ್ತು ನಮ್ಮ ಶಕ್ತಿ ಯೋಜನೆಯನ್ನು. ಈಗ ತಮ್ಮ ಮುಂದಿನ ನಡೆ ಏನು ಸರ್? ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ? ನಮ್ಮ ಮುಂದಿನ ನಡೆ ಅಂದರೆ ಈಗಾಗಲೇ ನಾವು ಏನು ಡಿಮ್ಯಾಂಡನ್ನು ಕೊಟ್ಟಿದ್ದೀವಿ, 38 ತಿಂಗಳ ಹಿಂಬಾಕಿ ಹಾಗೂ 1/1/24ರಿಂದ ಏನು ಇವತ್ತು ವೇತನ ಪರಿಷ್ಕರಣೆ ಆಗಬೇಕು, ಅದು ಆಗಲೇಬೇಕು. ಅದು ಆಗದೇ ಇದ್ದರೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ, ಮುನ್ನಡೆಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತೀವಿ. ಯಾವುದೇ ಕಾರಣಕ್ಕೂ ಮುದುಸಿ ಇಲ್ಲಿರುವಂತಹ ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು, ನಮ್ಮ 2 ಪ್ರಮುಖ ಬೇಡಿಕೆಗಳು ಈಡೇರದೇ ಇದ್ದರೆ ನಾವು ಮತ್ತೆ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.